ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಏನಂದರೆ ನಾನಿವತ್ತು ಬಂದುಬಿಟ್ಟು ಸಂಕಷ್ಟಿ ಇತ್ತು ನೆಕ್ಸ್ಟ್ ಡೇ. ಸೊ ಅವತ್ತಿನ ಹಿಂದಿನ ದಿನ ನಾನು ಹೇರ್ ಕಟ್ ಮಾಡಿದೆ ದಶಮಿಗೆ. ದಶು ಇದ್ದವಳು ಫುಲ್ ಆರಾಮಾಗಿ ಕೂತ್ಕೊಂಡು ಹೇರ್ ಕಟ್ ಮಾಡಿಸ್ಕೊಂಡ್ಲು. ಕೂದಲನ್ನ ಕಟ್ ಮಾಡಬೇಕಿದ್ರೆ ಸ್ವಲ್ಪನೂ ಹತ್ತಿಲ್ಲ, ಆರಾಮಾಗಿ ಮಾಡಿಸ್ಕೊಂಡು ಕೂತ್ಕೊಂಡು ಅಮ್ಮ ಇಲ್ಲಿ ಕಟ್ ಮಾಡು ಅಂತ ಇದ್ಲು. ಸೊ ಕಟ್ ಮಾಡೋಕ್ಕೂ ಈಸಿ ಅನ್ನಿಸ್ತು ಅವಳಿಗೆ. ಏನಂದರೆ ನಾನು ಫಸ್ಟ್ ಎಲ್ಲ ಫುಲ್ಲು ಎಕ್ಸೆಸ್ ಹೇರ್ ಬೆಳೆದಿರೋದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡೆ. ಮೇಲೆಲ್ಲ ನೀಟಾಗಿ ಕಟ್ ಮಾಡಿಬಿಟ್ಟು ಆಮೇಲೆ ಲೆವೆಲ್ ಕೊಟ್ಟೆ. ಫಸ್ಟು ಜಾಸ್ತಿ ಎಲ್ಲ ಬೆಳೆದಿರುತ್ತೆ ಅದನ್ನೆಲ್ಲ ಫುಲ್ಲು ಮೇಲೆ ತೆಗೆದುಬಿಟ್ಟೆ. ಆಮೇಲೆ ಇವ್ರ ಫ್ರೆಂಡ್ಸ್ ಎಲ್ಲ ಬಂದರು. ಫ್ರೆಂಡ್ಸ್ ಬಂದುಬಿಟ್ಟು ಅವಳಿಗೇನೋ ಗಿಫ್ಟ್ ಬಂದಿದ್ಲು. ಸೊ ಅದಕ್ಕೆ ಇವಳು ಓಪನ್ ಮಾಡ್ತಿದ್ದಾಳೆ. ಗಿಫ್ಟ್ಸ್ ಅಂದರೆ ಎಲ್ಲರಿಗೂ ಅಷ್ಟು ಕ್ಯೂರಿಯಾಸಿಟಿ ಇರತ್ತಲ್ವ ಏನಿದೆ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಇವಳು ಓಪನ್ ಮಾಡಿಬಿಟ್ಟು ಏನಿದೆ ಅಂತ ನೋಡ್ತಾ ಇದ್ಲು. ಎಲ್ಲರೂ ಇವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ರು, ಆಲ್ಮೋಸ್ಟ್ ಎಲ್ಲರೂ ಇದ್ದಾರೆ. ಎಲ್ಲರೂ ಕ್ಯೂರಿಯಾಸಿಟಿ ಓಡ್ತಾ ಇದ್ದಾರೆ ಏನಿದೆ ಅಂತ ಫುಲ್ ತಿರ್ಗಿ ಆಡ್ಕೊಂಡು. ದಶಕ್ ಸಿಗ್ತಾ ತೋರ್ಸು. ಸೇಮ್ ಇದೆಯಾ? ವೆರಿ ಗುಡ್ ದಶು. ಅದೇ ಆಗುತ್ತಾ? ಹೌದಾ? ತರ ಮಿಕ್ಕಿದವಂತ? ಹೌದಾ? ಆಮೇಲೆ ಅದನ್ನೆಲ್ಲ ಫಿಂಗರ್ಸ್ಗೆ ಹಾಕ್ಕೊಳ್ತಾ ಇದ್ರು. ಎಲ್ಲ ಫಿಂಗರ್ಸ್ಗೂ ಹಾಕ್ಕೊಂಡು ತೋರಿಸ್ತಾ ಇದ್ರು. ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇವ್ರ ಫ್ರೆಂಡ್ಸ್ ಎಲ್ಲ ಹಾಕ್ಕೊಂಡಿದ್ರು. ಮನೊಮ್ಮೆ ಅದನ್ನೆಲ್ಲ ಹಾಕ್ಕೊಂಡು ಕಿತ್ತಾಕೋಬಿಟ್ಲು. ಆಮೇಲೆ ನಾವು ನೆಕ್ಸ್ಟ್ ಡೇ ಸಂಕಷ್ಟಿ ಇತ್ತು. ಸೊ ಈ ಸಲ ಏನಂದರೆ ಸಂಡೇ ಬಂದುಬಿಟ್ಟಿದೆ ಸಂಕಷ್ಟಿ. ಸೊ ಅದಕ್ಕೆ ಸಂಕಷ್ಟಿ ಮಾಡಬೇಕಿದ್ರೆ ಸ್ವಲ್ಪ ನಮ್ಗೆ ವೇರಿಯೇಷನ್ ಆಯಿತು. ನಾನು ಮಾಡಿದೆ ಫ್ರೆಂಡ್ಸ್. ಇವತ್ತು ಸಂಕಷ್ಟಿ, ನಾವು ಸಂಕಷ್ಟಿ ಮಾಡ್ತಾಯಿದ್ವಿ. ಸಂಡೇ ಬಂದಿರೋದ್ರಿಂದ ನಮ್ಮ ಸಂಕಷ್ಟಿನ ಹಾಳು ಮಾಡ್ತಾ ಇದ್ದಾರೆ ನೋಡಿ.
ಫ್ರೆಂಡ್ಸ್, ಇದು ಇವತ್ತಿನ ಬ್ಲಾಗು. ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.